ನಮಸ್ಕಾರ. ನಾನು ಡಾಕ್ಟರ್ ಸುನೀಲ್ ಅಂದರೆ ನಾನು DM ಮೆಡಿಕಲ್ ಗ್ಯಾಸ್ಟ್ರೋ. ನಾನು ಆ್ಯಕ್ಚುಲಿ ಪ್ರಾರಂಭ ಮಾಡಿದ್ದು ನಾವು ಸ್ಟಾರ್ಟ್ ಮಾಡಿದ್ವಿ ಶ್ರೀ ಗ್ಯಾಸ್ಟ್ರೋ ಲಿವರ್ ಆ್ಯಂಡ್ ಎಂಡೋಸ್ಕೋಪಿ ಕ್ಲಿನಿಕ್ ಅಂತ. ಅದು ಒಂದು ಸಣ್ಣ ಸೆಟಪಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದು 2023 ನಂದು ಓಲ್ಡ್ ಜೇವರ್ಗಿ ರೋಡಲ್ಲಿ ಕ್ಲಿನಿಕ್ ಸ್ಟಾರ್ಟ್ ಆಗಿತ್ತು. ಈಗ 3 ವರ್ಷ ಆಗಿದೆ ಕ್ಲಿನಿಕ್ ಸ್ಟಾರ್ಟ್ ಆಗಿ. ನಮ್ದೆಲ್ಲ ಪೇಷಂಟ್ಸ್ ಆಶೀರ್ವಾದ ಇದೆ, ನಮ್ದೆಲ್ಲ ಹಿರಿಯರ ಆಶೀರ್ವಾದ ಇದೆ, ನಮ್ದೆಲ್ಲ ನಮ್ಮ ಫ್ರೆಂಡ್ಸ್ ಆಶೀರ್ವಾದ ಇದೆ. ಇದೆಲ್ಲ ಬ್ಲೆಸ್ಸಿಂಗ್ಸಿಂದ ನಾವು ಇವತ್ತು ಹಾಸ್ಪಿಟಲ್ ಸೆಟಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೊಂದು ಪೇಷಂಟ್ಸು ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಬೇಸಿಕ್ಲಿ ಪೇಷಂಟ್ಸಾಗಿ ಹೇಳ್ತಾ ಇದ್ರು, ಸರ್ ಇದು ಕ್ಲಿನಿಕ್ ಸಣ್ಣದಾಗ್ತಾ ಇದೆ, ನೀವು ದೊಡ್ಡ ಸ್ಪೇಸಿಗೆ ಹೋಗ್ರಿ, ನೀವು ಬೇರೆ ಕಡೆ ಅಡ್ಮಿಟ್ ಮಾಡ್ತಾ ಇದ್ದೀರಿ, ನಿಮ್ಮದೇ ಒಂದು ಹಾಸ್ಪಿಟಲ್ ಮಾಡಿ ನಿಮ್ಮ ಕಡೆಗೆ ಅಡ್ಮಿಟ್ ಮಾಡಿರಿ. ಈಗ ನಾ ಏನಾಗ್ತಾ ಇತ್ತು, 3 ವರ್ಷದಿಂದ ಪೇಷಂಟ್ ಅಡ್ಮಿಟ್ ಮಾಡ್ತಾ ಇದ್ದೀನಿ. ಬಟ್ ನಂದೇನು ಕ್ಲಿನಿಕ್ ಸೆಟಪ್ ಅಷ್ಟೇ ಇರ್ತಿತ್ತು. ನನ್ನ OPD ನೋಡ್ತಿದ್ದೆ, ಮತ್ತೆ ಪೇಷಂಟ್ ಬೇರೆ ಕಡೆ ಅಡ್ಮಿಟ್ ಮಾಡ್ತಿದ್ದೆ. ಅವ್ರು ಅಂತಿದ್ರು, ಸರ್ ನೀವು ಇಷ್ಟೆಲ್ಲ ನೀವು ನಮ್ಗೆ ಅಲ್ಲಿ ಕಳಿಸ್ತಾ ಇದ್ದೀರಿ, ನಿಮ್ಮದೇ ಒಂದು ಅಡ್ಮಿಟ್ ಮಾಡ್ಕೊಂಡ್ಬಿಟ್ರಿ, ನಿಮ್ಮ ಕೆಳಗೆ ಇರ್ತೀವಿ. ಸೊ ಅವರು ಆ್ಯಕ್ಚುಲಿ ನಮ್ಮ ಇದಕ್ಕಿಂತ ಪೇಷಂಟ್ ನಮಗೆ ಭಾಳ ಇದು ಮಾಡಿದ್ದಾರೆ. ಅಂದರೆ ನೀವು ಮಾಡಿರಿ, ನೀವು ಸ್ಟಾರ್ಟ್ ಮಾಡಿರಿ, ನಿಮ್ಮ ಅಪ್ರೋಚ್ ನಮ್ಗೆ ಭಾಳ ಲೈಕ್ ಆಗಿದೆ. ಈಗ ನಮ್ಮ ಪ್ರಿಂಟ್ ಮೀಡಿಯಾದವರಲ್ಲೂ ನಮ್ಮ ಪೇಷಂಟ್ ಭಾಳ ಜನ ಇದ್ದಾರೆ. ಈಗ ಇಲ್ಲೇ ನಮ್ಮ ಸಣ್ಣವರೇ ಇದ್ದಾರೆ. ಈಗ ಅವರೇ ಎಷ್ಟೋ ಸತಿನಾಗ ಬಂದು ಹೇಳಿದ್ದಾರೆ, ಸರ್ ನಿಮ್ದು ಕ್ಲಿನಿಕ್ ಬೆಳಿಬೇಕು, ನೀವು ಭಾಳ ಸಣ್ಣ ಸೆಟಪಲ್ಲಿ ಮಾಡ್ತಾ ಇದ್ದೀರಿ, ನೀವು ಇನ್ನೂ ಯಾರಿಗೂ ನೀವು ಅಡ್ವರ್ಟೈಸ್ಮೆಂಟೇ ಮಾಡ್ತಾ ಇಲ್ಲ, ನೀವು ಯಾರಿಗೂ ನೀವು ಮಾರ್ಕೆಟಿಂಗ್ ಮಾಡಿಲ್ಲ. ಬಿಕಾಸ್ ನಮ್ಮ 3 ವರ್ಷದಲ್ಲಿ ನಮ್ದು ಹೆಂಗಿತ್ತು ಅಂದರೆ ಪೇಷಂಟ್ ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ಈಗ ನಾವು ಹಿಂಗೆಲ್ಲೂ ಹೋಗ್ಬಿಟ್ಟು ನಿಮಗೆ ಅನ್ಸಿರ್ಬೇಕು, ಸರ್ ಇದು ಅಂದರೆ ಸರ್ 3 ವರ್ಷ ಆಯಿತು, ಇನ್ನೂ ಎಲ್ಲೂ ನಾವು ಯಾಕೆ ಇದು ಮಾಡಿಲ್ಲ ಅಂತ. ಇವಾಗ ನಮ್ದು ಹೇಗಿತ್ತು ಅಂದರೆ ಪೇಷಂಟ್ ಒಬ್ಬರಿಂದ ಒಬ್ರಿಗೆ ಹೇಳ್ಬಿಟ್ಟು ನಾವು ಇವತ್ತು ಏನಿಲ್ಲ ಅಂದರೂ ದಿನಕ್ಕೊಂದು 40-50 OPD ನಾನು ಮಾಡ್ತಾ ಇದ್ದೀನಿ. ಆಮೇಲೆ ತಿಂಗಳಿಗೆ ಏನಿಲ್ಲ ಅಂದ್ರೆ 50 ಪೇಷಂಟ್ ಅಡ್ಮಿಟ್ ಮಾಡ್ತಾ ಇದ್ದೀವಿ. ಎಂಡೋಸ್ಕೋಪಿ ತಿಂಗಳಿಗೆ ಒಂದು ಏನಿಲ್ಲ ಅಂದ್ರೆ ಒಂದು 500-600 ಎಂಡೋಸ್ಕೋಪಿ ಆಗ್ತಾ ಇದೆ. ಆಮೇಲೆ ನಮ್ಮ ಬೆಂಗಳೂರಿಂದ ಡಾಕ್ಟರ್ಸ್ ಬಂದುಬಿಟ್ಟು ನಮ್ಮ ಹತ್ರ OPD ಮಾಡ್ತಾ ಇದ್ದಾರೆ. ಈಗ 3 ವರ್ಷದಲ್ಲಿ ನಾವು ಇಲ್ಲಿವರೆಗೂ 4 ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದೀನಿ. ಈಗ ಪೇಷಂಟ್ಸು ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ನಮ್ಮ ಭಾಗದ ಜನಕ್ಕೆ ಒಂಥರ ಇದ್ರೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದ್ಕೂಡಲೇ ಅಂಜ್ಬಿಡ್ತಿದ್ರು. ಇದೇನಪ್ಪ ಲಿವರ್ ಟ್ರಾನ್ಸ್ಪ್ಲಾಂಟ್ ಹೇಳ್ತಾ ಇದ್ದಾರೆ, ಇದು ಆಗ್ಲಾರ್ದು ಮಾತು. ನಾವು ಇಷ್ಟು ಕನ್ವಿನ್ಸ್ ಮಾಡಿ ಪೇಷಂಟಿಗೆ ಮೋಟಿವೇಟ್ ಮಾಡಿ ಇಲ್ಲಿವರೆಗೂ 4 ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದೀವಿ. ಅಂದರೆ ಈಗ ನಮ್ಮದು ಬೆಂಗಳೂರಿಂದ ಡಾಕ್ಟರ್ಸ್ ಬಂದುಬಿಟ್ಟು ನಮ್ಮ ಜೊತೆ ಟೈಅಪ್ ಆಗಿ ಇಲ್ಲಿನ ಪೇಷಂಟ್ಸಿಗೆ ಅವ್ರು ಮೋಟಿವೇಟ್ ಮಾಡಿ, ನಾವು ಮೋಟಿವೇಟ್ ಮಾಡಿ ಅವ್ರಿಗೆಲ್ಲ ಗೈಡೆನ್ಸ್ ಕೊಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡಿಸಿ ಇಲ್ಲಿ ಈಗ ಆಲ್ರೆಡಿ 3 ಜನ ಸಕ್ಸಸ್ಫುಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿಬಿಟ್ಟು ಈಗ ರೀಸೆಂಟ್ ಲಾಸ್ಟ್ ಮಂತೇ ಒಂದು ಪೇಷಂಟ್ ನಾವು ಇಲ್ಲಿಂದ ನಾವು ಎಲ್ಲ ಮೋಟಿವೇಟ್ ಮಾಡಿಬಿಟ್ಟು ಅವ್ರ ವೈಫ್ನೇ ಅವ್ರಿಗೆ ಹಸ್ಬೆಂಡ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೊಡ್ಸಿದ್ದಾರೆ. ಸೊ ಇದೆಲ್ಲ ಹೆಂಗಿತ್ತು ಅಂದರೆ ಮೊದಲು ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ನಮ್ಮ ಭಾಗದ ಜನಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂದ್ರೆ ಒಂಥರ ಏನೋ ಅನಿಸ್ತಿದ್ರು ಅವ್ರು. ಅಂದರೆ ಇದೇನಪ್ಪ ಸರ್ ಹಿಂಗೆ ಹೇಳ್ಬಿಟ್ಟು ಲಿವರ್ ಟ್ರಾನ್ಸ್ಪ್ಲಾಂಟ್ ಹೇಳ್ಬಿಟ್ಟು ನಾವು ಇದು ಅಂದರೆ ನಮ್ಗೆ ಆಗ್ಲಾರ್ದು ನಾವು ಮನೆಗೆ ಹೋಗ್ಬಿಡ್ತೀವಿ ಅಂತಿದ್ರು. ನಾವು ಅವ್ರಿಗೆ ಹಿಡ್ಕೊಂಡು ಒಂದು 4-5 ತಿಂಗಳು ಕೌನ್ಸಿಲಿಂಗ್ ಮಾಡಿ, ವೈಫಿಗೆ ಕೌನ್ಸಿಲಿಂಗ್ ಮಾಡಿ, ಎಲ್ಲ ಅಟೆಂಡೆನ್ಸ್ ಕೌನ್ಸಿಲಿಂಗ್ ಮಾಡಿ, ಅಂದರೆ ಯಾವುದು ನಾವು ಈ ಭಾಗದಲ್ಲಿ ಮೊದಲು ಕೇಳ್ತಿರ್ಲಿಲ್ಲ ಅಂಥವೆಲ್ಲ ನಾವು ವಿಷಯಗಳು ಈಗ ಕವರ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಹತ್ರ ಈಗ ಅಡ್ವಾನ್ಸ್ ಈ ಮೊದಲು ಏನಾಗ್ತಿತ್ತು, ಸ್ವಲ್ಪ ಏನಾದರೂ ಸೀರಿಯಸ್ ಆದರೆ ನಾವು ಸೊಲ್ಲಾಪುರಕ್ಕೆ ಹೋಗ್ತೀವಿ, ನಾವು ಹೈದರಾಬಾದ್ಗೆ ಹೋಗ್ತೀವಿ ಅಂತಿದ್ರು. ಈಗ ಹಂಗೆ ಅದೆಲ್ಲ ನಾವು ನಮ್ಮ ಹತ್ರನೇ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಈಗ ನಾವು ಆ್ಯಸ್ ಎ ಟೀಮ್ ಏನಾಗ್ತಿತ್ತು, ಎಲ್ಲರೂ ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡ್ಬೇಕು ಅಂತಿದ್ರು. ಬಟ್ ಇವಾಗ ಹಂಗಿಲ್ಲ. ಬಿಕಾಸ್ ಟೀಮ್ ವರ್ಕ್ ಇಸ್ ಆಲ್ವೇಸ್ ಬೆಟರ್. ನಾವು ಟೀಮಲ್ಲಿ ನಾವು ಎಲ್ಲರ ಜೊತೆ ಕೂಡಿ ಕೆಲಸ ಮಾಡಿದ್ರೆ ಪೇಷಂಟ್ ರೆಸ್ಪಾನ್ಸು ಚೆನ್ನಾಗಿರುತ್ತೆ, ನಮ್ಮದು ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ, ಆಮೇಲೆ ರಿಸಲ್ಟ್ ಚೆನ್ನಾಗಿರ್ತದೆ, ಪೇಷಂಟ್ ರಿಸಲ್ಟ್ ಚೆನ್ನಾಗಿರ್ತದೆ. ಸೊ ಈಗ ಮೊದಲು ನಾವೆಲ್ಲ ನೋಡ್ತಿದ್ವಿ ಬೆಂಗಳೂರಲ್ಲಿ, ಈಗ ಹೈದರಾಬಾದಲ್ಲಿ, ದೊಡ್ಡ ಸಿಟೀಸಲ್ಲಿ ಅವರು ಒಂದು 10 ಜನ ಡಾಕ್ಟರ್ ಸೇರಿಬಿಟ್ಟು ಮಾಡ್ತಾ ಇದ್ರು. ಈಗ ನಾವು ಅದೇ ಥರ ಆ್ಯಸ್ ಎ ಟೀಮ್ ನಾವು ಈಗ ನಾವು ಒಬ್ಬನೇ ಬೆಳಿತೀನಿ ಅಂದರೆ ದಟ್ ಇಸ್ ಸೆಲ್ಫಿಶ್. ಈಗ ನಾವು ಆ್ಯಸ್ ಎ ಟೀಮ್ ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಜೂನಿಯರ್ಸ್ ಇದ್ದಾರೆ, ನಮ್ಮ ಸೀನಿಯರ್ಸ್ ಇದ್ದಾರೆ, ಎಲ್ಲರೂ ನಾವು ಒಗ್ಗೂಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ಥರ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ, ಈಗ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಈಗ ಅದೇ ನೀವು ಮುಂಚೆ ನೋಡಿದಾಗ ಈಗ ಸೊಲ್ಲಾಪುರಕ್ಕೆ ಹೋಗೋ ಜನ ಭಾಳ ಕಮ್ಮಿ ಆಗ್ಬಿಟ್ಟಾರೆ. ಈಗ ಅಂದರೆ ಹೋಗ್ತಾರೆ ಇನ್ನೊಂದು, ಬಟ್ ಅವ್ರಿಗೇನು ನಮ್ಮ ಹತ್ರ ಕಾನ್ಫಿಡೆನ್ಸ್ ಬಂತು ಅಂದರೆ ಎಲ್ಲೂ ಹೋಗಂಗಿಲ್ಲ. ಅವ್ರು ಇಲ್ಲೇ ನಿಮ್ಮ ಹತ್ರನೇ ಕಂಟಿನ್ಯೂ ಮಾಡ್ತೀವಿ ಅಂತಾರೆ. ಈಗ ಎಷ್ಟೋ ಜನ ಬೆಂಗಳೂರಿಗೆ ಟ್ರಾನ್ಸ್ಪ್ಲಾಂಟಿಗೆ ಹೋಗಂದ್ರೆ, ಸರ್ ಅದು ಇಲ್ಲೇ ಯಾಕೆ ಮಾಡಂಗಿಲ್ಲ, ಇಲ್ಲೇ ಮಾಡಿಸ್ಬಿಡ್ರಿ ಅಂತಾರೆ. ಬಟ್ ಅದನ್ನು ನಾವು ಗ್ರ್ಯಾಜುವಲಿ ಅದನ್ನು ಮಾಡ್ತೀವಿ. ಅದು ಬಟ್ ಟೈಮ್ ಬೇಕು, ಸ್ವಲ್ಪ ಅದಕ್ಕೆ ಟೈಮ್ ಜಾಸ್ತಿ ತಗೋತದೆ. ಬಟ್ ನಮ್ದೇನಿದೆ, ಫಸ್ಟ್ ಪೇಷಂಟ್ ಟ್ರಸ್ಟ್ ಬರಬೇಕು ನಮ್ಮಲ್ಲಿ. ಪೇಷಂಟ್ ನಮ್ದು ಅಂದರೆ ನಮ್ಮಲ್ಲಿ ವಿಶ್ವಾಸ ಬಂತು ಅಂದರೆ ನಾವು ಏನಂದ್ರೂ ಅವರು ರೆಡಿ ಇರ್ತಾರೆ ಮಾಡ್ಸೋಕ್ಕೆ. ನಮ್ದು ಅದು ಇದೆ. ಸೆಕೆಂಡ್ ನಮ್ದು ಏನಿತ್ತು ಅಂದರೆ ನಮ್ಮದು ವಿತ್ ಇದು ಕ್ವಾಲಿಟಿ ಆಫ್ ಕೇರ್ ಮತ್ತು ನಮ್ಮ ಜನಕ್ಕೆ, ಬಿಕಾಸ್ ನಮ್ಗೆ ಗೊತ್ತಿದೆ ನಮ್ದು ಇಲ್ಲಿ ಫೈನಾನ್ಷಿಯಲ್ ಕನ್ಸೆಂಟ್ಸ್ ಭಾಳ ಇದೆ. ಬಿಕಾಸ್ ಈಗ ನಮ್ಮ ಕಲೀಗ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಾರೆ, ನೀವು DM ಡಿಗ್ರಿ ಮಾಡಿಬಿಟ್ಟು ನೀವು ಇಷ್ಟೇ ನೀವು 300-200 OPD ತೋತಾ ಇದ್ದೀವಿ, ನಾವೆಲ್ಲ ಬೆಂಗಳೂರು 1000 ತೋತಾ ಇದೀವಿ ಅಂತಾರೆ. ಬಟ್ ನಾವೊಂದು ನಮ್ಮ ಜನ ಬಡವರದಪ್ಪ, ನಮ್ಗೆ ಮಾಡೋಕ್ಕೆ ನಾವು 1000 ಅಂದರೆ ಪಾಪ ಅವ್ರು ಒಂದು ತಿಂಗಳು ಸಂಬಳ ಇರುತ್ತೆ 1000 ರೂಪೀಸ್. ನಾವು ಅದನ್ನು ವಿಚಾರ ಮಾಡಿ ಎಲ್ಲ OPD ಇಡಬೇಕಾಗುತ್ತೆ. ಈಗ ನಾವು ಸುಮ್ಮನೆ ನಾನು ಡಿಗ್ರಿ ಚಲೋ ಮಾಡೀನಿ, 4 ವರ್ಷ ಓದಿನಿ, 15 ವರ್ಷ ಓದಿನಿ, ನಂದು ಕ್ವಾಲಿಟಿ ಚಲೋ ಅಂತ ರೇಟು ಹೆಚ್ಚಿಗೆ ಮಾಡ್ತಾ ಇಲ್ಲ. ನಾವು ಕ್ವಾಲಿಟಿ ಆಫ್ ಕೇರ್ ವಿತ್ ಕಮ್ಮಿ ಕಾಸ್ಟಲ್ಲಿ ಮಾಡಬೇಕು. ಪೇಷಂಟಿಗೆ ನಾವು ಆಸ್ ಎ ಹ್ಯುಮ್ಯಾನಿಟಿ ನಮ್ಗೆ ಎಷ್ಟು ನಮ್ಮ ಕಡೆಯಿಂದ ಎಷ್ಟು ನಾವು ಹೆಲ್ಪ್ ಆಗುತ್ತೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಈಗ ನಮ್ಮ ಕ್ಲಿನಿಕಲ್ಲೇ ಈಗ ನಮ್ಮ ಪೇಷಂಟ್ ಎಷ್ಟೋ ಜನ ಅಂತಾರೆ, ಈಗ ಕ್ಲಿನಿಕಲ್ಲಿ ಸರ್ ನೀವು ಇಲ್ಲೇ ಅಡ್ಮಿಟ್ ಮಾಡಿರಿ, ನಮಗೆ ಬೇರೆ ಕಡೆ ಕಳಿಸ್ಬಾರ್ರಿ, ನೀವು ಇಲ್ಲೇ ಎಲ್ಲರಿಗೆ ಆದಷ್ಟು ನೀವು ಇಲ್ಲೇ ಕೋಶಿಶ್ ಮಾಡಿರಿ ಅಂತಾರೆ. ಬಟ್ ನಮ್ಗೆ ಕ್ಲಿನಿಕ್ ಅಂದರೆ ನಾವು ಮಾರ್ನಿಂಗ್ ಓಪನ್ ಮಾಡಿ ನೈಟ್ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ನಾವು ಅವ್ರಿಗೆ ಅಂದೆ, ಇಲ್ಲಪ್ಪ ನಮ್ಮದೇ ಒಂದು ಸ್ವಲ್ಪ ಹಾಸ್ಪಿಟಲ್ ಆಗೋವರೆಗೂ ನಾವು ಬೇರೆ ಕಡೆ ಅಡ್ಮಿಟ್ ಮಾಡ್ತೀನಿ, ಸ್ವಲ್ಪ ನಮ್ಗೆ ಯಾವಾಗ ನಮಗೆ ಶಕ್ತಿ ಬರ್ತದೆ ನಾವು ಹಾಸ್ಪಿಟಲ್ ಮಾಡ್ತೀವಿ, ನಿಮಗೂ ಹೆಲ್ಪ್ ಮಾಡ್ತೀವಿ. ಅವಾಗ ಈಗ ಅದೇ ನಮಗೆ ಈ 3 ವರ್ಷದಲ್ಲಿ ಅವ್ರ ಬ್ಲೆಸ್ಸಿಂಗ್ಸೇ ನಮ್ಗೆ ಇಷ್ಟು ಶಕ್ತಿ ಕೊಟ್ಟಿದೆ. ನಾವು ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಹಿರಿಯರ ಆಶೀರ್ವಾದ ಇದೆ. ಇದೆಲ್ಲ ನಾವು ಎಲ್ಲ ಜಾಸ್ತಿ ಪೇನ್ ತೊಗೊಂಡಿದ್ದು ಮಾಡ್ತಾ ಇದ್ದೀವಿ. ಸೊ ನಾವು ಇಬ್ಬರು ಫಸ್ಟ್ ಜನರೇಷನ್ ಡಾಕ್ಟರ್ಸ್.
ಈಗ ನಮ್ಗೆ ಯಾರು ಸಪೋರ್ಟ್ ಇರಲಿಲ್ಲ. ನಾವು ಓದಿ ನಾವು ಮುಂದೆ ಬಂದ್ಬಿಟ್ಟು ನಾವೇ ನಮ್ಮ ಸೀನಿಯರ್ ಗೈಡೆನ್ಸ್ ತೊಗೊಂಡು ನಮ್ದೆಲ್ಲ ಕಲೀಗ್ಸ್ ಗೈಡೆನ್ಸ್ ತೊಗೊಂಡು ನಾವು ಆಸ್ ಎ ಫಸ್ಟ್ ಜನರೇಷನ್ ಡಾಕ್ಟರ್ಸ್ ಇಬ್ಬರು ಸೇರಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಈಗ. ಆಮೇಲೆ ಇದ್ರಲ್ಲಿ ನಮ್ಮ ಟೀಮ್ ಇದೆ, ನಮ್ದೆಲ್ಲ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಕಲೀಗ್ಸ್ ಇದ್ದಾರೆ, ನಮ್ಮ ಬೆಂಗಳೂರು ಸೀನಿಯರ್ ಡಾಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ವಿಸಿಟಿಂಗಿಗೆ. ಆಮೇಲೆ ಹೈದರಾಬಾದ್ ಡಾಕ್ಟರ್ಸ್ 2-3 ಜನ ಟೈಅಪ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಸೇರ್ಬಿಟ್ಟು ನಾವು ಆಸ್ ಎ ಈಗ ವಿ ಆರ್ ಫೋಕಸಿಂಗ್ ಮೇನ್ಲಿ ನಾವು ಗ್ಯಾಸ್ಟ್ರೋನು ಮಾಡ್ತಾ ಇದೀವಿ, ಲಿವರ್ದು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ಪ್ಯಾಂಕ್ರಿಯಾಸ್ ಟ್ರೀಟ್ಮೆಂಟ್ ಕವರ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮೇಡಮ್ ಅವರು MD ಮೆಡಿಸಿನ್ ಇದ್ದಾರೆ. ಸೊ ಅವರು ಜನರಲ್ ಫಿಸಿಷಿಯನ್ ಅಂದರೆ ಶಿವ್ಲಿ ಕವರಿಂಗ್ ನಮ್ದು ಜನರಲ್ ಮೆಡಿಸಿನ್ ಏನು ಪೇಷಂಟ್ಸ್ ಬರುತ್ತೆ ಅದೆಲ್ಲ ಅವ್ರು ಕವರ್ ಮಾಡ್ತಾ ಇದ್ದಾರೆ. ನಮ್ದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ, ಅದರಲ್ಲಿ ಸರ್ಜನ್ಸ್ ಇದ್ದಾರೆ, ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ, ಕ್ಯಾನ್ಸರ್ ಸರ್ಜನ್ಸ್ ಇದ್ದಾರೆ. ಆಮೇಲೆ ನಮ್ಮದು ಈಗ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಈಗ ಸದ್ಯಕ್ಕೆ ಅವ್ರು ಏನಿದ್ದಾರೆ ನಾವು ಇಲ್ಲೇ ಎಲ್ಲ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಟ್ರಾನ್ಸ್ಪ್ಲಾಂಟ್ ಸರ್ಜರಿ ನಾವು ನಮ್ಮ ಹತ್ರ ಮಾಡಿಸ್ಕೊತೀವಿ ಬೆಂಗಳೂರು, ಹೈದರಾಬಾದಲ್ಲಿ. ಬರ್ತಾ ದಿನಗಳಲ್ಲಿ ನಿಮ್ಗೆ ನಿಮ್ಮ ಫೆಸಿಲಿಟಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಾವು ಇಲ್ಲಿನೂ ಟ್ರಾನ್ಸ್ಪ್ಲಾಂಟ್ ಟ್ರೈ ಮಾಡೋಣ ಅಂತ ಅದನ್ನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಈ ಥರ ನಮ್ದು ಏನಿದೆ, ನಮ್ಮ ಭಾಗದ ಪೇಷಂಟ್ಗೆ ಚೆನ್ನಾಗಿ ಕೇರ್ ಸಿಗಬೇಕು. ಆದರೆ ಈಗ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿರ್ತಾರೆ, ನಮ್ಮ ವಿಶ್ವಾಸ ನಾವು ಇನ್ನೂ ಜಾಸ್ತಿ ಮಾಡ್ಕೋಬೇಕು. ಸೊ ಪೇಷಂಟ್ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ನಮ್ಮದು ಇದು ಅದ. ಈಗ ಮೇಡಮ್ ಇಲ್ಲಿ ಬಂದಿರುವಂತ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಶ್ರೀ ಗೌರಿ ರೆಡ್ಡಿ ಪಾಟೀಲ್, ಮೂಲತಃ ಕಲಬುರ್ಗಿ, ಇಬ್ರದ್ದು ಪ್ರಾಪರ್ ಕಲಬುರ್ಗಿ. ಓದಿದ್ದೆಲ್ಲ ಮೈಸೂರು, ಪುಣೆ. ಸರ್ ಓದಿದ್ದು ಗುಲ್ಬರ್ಗ, ಹುಬ್ಳಿ ಹಾಗೂ ಭುವನೇಶ್ವರ್. ನಿಜ ಹೇಳ್ಬೇಕಂದ್ರೆ ಕಳೆದ 15 ವರ್ಷದಿಂದ ನಾವು ಗುಲ್ಬರ್ಗಲ್ಲಿ ಇರಲಿಲ್ಲ. ಆದರೆ ಒಂದು ಗುರಿ ಏನಿತ್ತು ಅಂದ್ರೆ ಓದ್ ಮುಗಿದ ತಕ್ಷಣ ನಾವು ಈ ಊರಿಗೆ ಬಂದು ನಮ್ಮ ಜನರ ಸೇವೆ ಮಾಡೋದು ಒಂದು ಉದ್ದೇಶ ಇತ್ತು. ಓದ್ ಮುಗಿದ ತಕ್ಷಣ ಒಂಚೂರು ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ ತಕ್ಷಣ ತಲೆಗೆ ಫಸ್ಟ್ ಬಂದಿದ್ದು ಗುಲ್ಬರ್ಗಾಗ್ ಹೋಗ್ಬೋದಾ. ಆಲ್ರೆಡಿ 2022ರಲ್ಲಿ ಗುಲ್ಬರ್ಗ ಅಲ್ಲಿ ಅನೇಕ ಆಸ್ಪತ್ರೆಗಳು ಬಂದಿದ್ವು, ಅನೇಕ ಡಾಕ್ಟರ್ಗಳಿದ್ವು. ಅದ್ ನಿಮ್ಗೂ ಎಲ್ಲರಿಗೂ ಗೊತ್ತು. ಕಾಂಪಿಟೇಷನ್ ಎಲ್ಲರೂ ಅಂತಾರೆ, ಹಾದಿಗೆ ಹೋದ್ರೆ ಒಂದ್ 10 ಹಾಸ್ಪಿಟಲ್ ಸಿಗ್ತಾವ, ಎಲ್ಲರೂ ಅಂತೀವಿ, ನಾವು ಅಂತಿದ್ವಿ. ಸೊ ಹೋಗ್ಬೋದಾ ಅಂತ ಇಬ್ರು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ ಗುರಿ ಒಂದೇ ಏನಿತ್ತಂದ್ರೆ ಹೋಗೋಣ. ಯಾಕಂದ್ರೆ ನಮ್ದು ಒಂದೇ ಏನಿತ್ತಂದ್ರೆ ಗುಲ್ಬರ್ಗಕ್ಕೆ ಹೋಗಿ ನಮ್ ಜನರಿಗೆ ಮೀಟ್ ಆಗೋಣ, ಅಲ್ಲಿ ರೆಸ್ಪಾನ್ಸ್ ನೋಡೋಣ. ಅದು ಒಂದೇ ಚಾಲೆಂಜ್ ಆಗಿ ತಗೊಂಡ್ವಿ. ದುಡ್ಡಿಗೋಸ್ಕರ ಅಲ್ಲ, ಎದಕ್ಕೋಸ್ಕರವೂ ಅಲ್ಲ. ನಮ್ಗೆ ಒಂದೇ ಏನಂದ್ರೆ ಇಬ್ರಿಗೂ ನಮ್ಮಿಬ್ರದಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನಂದ್ರೆ ನಾವಿಬ್ರು ನಮ್ ಪೇಷಂಟಿಗೆ ತುಂಬಾ ಇಷ್ಟಪಡ್ತೀವಿ. ಈಗ ಅದು ಒಂದ್ ಗುರಿ ಇಟ್ಕೊಂಡು ನೋಡೋಣ, ಚಾಲೆಂಜ್ ಆಗಿ ತಗೊಳ್ಳೋಣ, ಹೋಗೋಣ. ಪೇಷಂಟ್ ಇಷ್ಟಪಟ್ರೆ ಒಳ್ಳೇದು, ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಆಪ್ಷನ್ ಮತ್ತೆ ಬೇರೆ ಊರು, ಬ್ಯಾಂಗ್ಳೂರು ಅಥವಾ ಯಾವ್ದಾದ್ರು ಮೆಟ್ರೋ ಸಿಟಿಯಲ್ಲಿ ಆರಾಮಾಗಿರೋಣ ಅಂತ ಅನಿಸ್ತು. ಆದ್ರೆ ಒಂದ್ ಗೊತ್ತಿತ್ತು, ಗುಲ್ಬರ್ಗ್ ಬಂದ್ರೆ ಕಷ್ಟ ಮಾತ್ರ ಪಡ್ಬೇಕು, ಯಾಕಂದ್ರೆ ಕಾಂಪಿಟೇಷನ್ ಇದೆ. ಹಾಗಾಗಿ ಇಲ್ಲಿ ಏನೋ ಒಂದ್ ಚಾಲೆಂಜ್ ಆಗಿ ಬಂದ್ವಿ. ಇಬ್ರು ಸರ್ ಅವರು ಓಲ್ಡ್ ಜವರ್ಗಿ ರೋಡಲ್ಲಿ ಚಿಕ್ಕ ಕ್ಲಿನಿಕ್ ತೆಗೆದ್ರು. ಅದಾಗ 1 ತಿಂಗಳಿಗೆ ನಾನು STBT ಕ್ರಾಸ್ ಅಲ್ಲಿ ನನ್ ಒಂದು ಮೆಡಿಸಿನ್ ಕ್ಲಿನಿಕ್ ತೆಗ್ದೆ. ತುಂಬಾ ಜನ ನೆಗೆಟಿವ್ ಹೇಳಿದ್ರು, ಕಾಂಪಿಟೇಷನ್ ಅದ ನೋಡ್ರಿ, ಹೆಂಗ್ ನಡೀತದ ನೋಡ್ರಿ. ತುಂಬಾ ಜನ ಪಾಸಿಟಿವ್ ಹೇಳಿದ್ರು, ಫೀಮೇಲ್ ಆಗ್ತೀರಿ, ಮೆಡಿಸಿನ್ ಯಾರು ಇಲ್ಲ, ಚಂದ ನಡೀತದ ಅಂದ್ರು. ಸರ್ ಅವ್ರಿಗೆ ಆಯ್ತು ಗ್ಯಾಸ್ಟ್ರೋ ಅಷ್ಟ್ ಜನ ಇಲ್ಲ, ಇರೋರು ಸೀನಿಯರ್ಸ್ ಇದಾರೆ, ಚೆನ್ನಾಗ್ ಮಾಡಿದ್ರೆ ನಿಮ್ದು ಹೋಗ್ಲಿಕ್ಕೆ ಆಗುತ್ತೆ ಅಂತಾನು ತುಂಬಾ ಜನ ಹೇಳಿದ್ರು. ತಲೆಯಲ್ಲೆಲ್ಲ ಡೌಟ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ಕಷ್ಟಪಟ್ವಿ, ಹಗ್ಲ ರಾತ್ರಿ ದುಡಿದ್ವಿ. ಒಂದೇನಂದ್ರೆ ಎಟ್ ದ ಎಂಡ್ ಆಫ್ ದ ಡೇ ಒಂದ್ 2 ವರ್ಷ ಆದ್ಮೇಲೆ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಪೇಷಂಟ್ ಮಾತ್ರ ನಮ್ಗೆ ತುಂಬಾ ಇಷ್ಟಪಟ್ರು. ನೋಡಿ, ದುಡ್ಡು ಆಗ್ಲಿ ಎಲ್ಲಾನು ಇರ್ಬೋದು, ಕೆಲವ್ರ ಜನ ಇರ್ಬೋದು, ಕೆಲವೊಂದ್ ಜನ ಲೋನ್ ಮಾಡಿ ಕಟ್ಟಿಸ್ಬೋದು, ಅದೆಲ್ಲ ಎರಡನೇದು. ಆದ್ರೆ ಪೇಷಂಟ್ ನಮ್ಗೆ ಇಷ್ಟ ಪಡ್ತಾ ಇದಾರ, ಇಷ್ಟ ದೊಡ್ಡ ಆಸ್ಪತ್ರೆ ಕಟ್ಸಿ ನಾಳೆ ಕೆಲ್ಸ ವರ್ಕ್ ಆಗುತ್ತೋ ಇಲ್ಲೋ ಅದೆಲ್ಲಾನು ಮ್ಯಾಟರ್ ಆಗುತ್ತೆ. ಸೊ ಒಂದೇ ರೀಸನ್ ನಾವು ತೆಗ್ದಿದ್ದೇನಂದ್ರೆ ಪೇಷಂಟ್ ನಮ್ಗೆ ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದ್ರು. ಅವರು ಇವಾಗ ಅಡ್ಮಿಷನ್ ಅಂತ ಬಂದಾಗ OPD ಪೇಷಂಟ್ ಬರುತ್ತೆ, ಕೆಲವೊಂದ್ ಜನ IPD ಮಾಡ್ಕೊಳ್ತೀವಿ, ICU ಪೇಷಂಟ್ ಅಡ್ಮಿಟ್ ಆಗ್ತವೆ. ಅವರೆಲ್ಲ ಹೇಳೋದು, ನೀವು ಬೇರೆ ಆಸ್ಪತ್ರೆಯಲ್ಲಿ ನಮ್ಗೆ ಅಡ್ಮಿಟ್ ಮಾಡ್ತಾ ಇದ್ದೀರಾ, ಆದ್ರೆ ಬರೋದು ಬೆಳಿಗ್ಗೆ 1 half an hour, ನೈಟ್ 1 half an hour. ನಿಮ್ಮ ಒಂದು ಇದ್ರಲ್ಲಿ ನಾವು 24 ಗಂಟೆ ಅಡ್ಮಿಟ್ ಇದ್ರೆ ನಮ್ಗದು ಒಂದು ಚೆನ್ನಾಗಿರುತ್ತೆ ಅಂತ. ನೀವ್ ಇರ್ತೀರಿ ನಮ್ಮ ಎದುರುಗಡೆ. ಈಗ ಪೇಷಂಟಿಗೆ ಒಬ್ಬರು ಅವ್ರು ಟ್ರೀಟ್ ಮಾಡೋ ಡಾಕ್ಟರ್ ಎದುರುಗಡೆ ಇದ್ರೇನೆ ಅವ್ರಿಗೆ ಅದು ಫೀಲ್ ಬೇರೆ ಆಗುತ್ತೆ. ನಿಮ್ಗೂ ಅದು ಸೇಮ್. ಯಾರು ಡಾಕ್ಟರ್ ಒಂದ್ 10 ನಿಮಿಷ ನೋಡಿ ಟ್ರೀಟ್ಮೆಂಟ್ ಬರೋದ್ ಹೋದ್ರೆ ನೀವ್ ಯಾರು ಇಷ್ಟಪಡಲ್ಲ. ಯಾಕಂದ್ರೆ 24 ಗಂಟೆಯಲ್ಲಿ ಒಂದು ಪೇಷಂಟ್ ಅಡ್ಮಿಟ್ ಆದಾಗ ಅದು ಚೇಂಜಸ್ ಹೇಗಾಗುತ್ತೆ ಅಂದ್ರೆ 24 ಗಂಟೆಯಲ್ಲಿ ಪೂರಾ ಮೇಲೂ ಹೋಗುತ್ತೆ, ಪೂರಾ ಕೆಳಗಡೆನೂ ಬರುತ್ತೆ. ಹಾಗಾಗಿ ಮಾನಿಟರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್. ಈಗ ನೀವು ಹೆಂಗೆ ನಿಮ್ದು ಶೇರ್ ಮಾರ್ಕೆಟ್ ಪ್ರತಿ 1 ಮಿನಿಟಿಗೂ ಚೇಂಜ್ ಆಗ್ತಾ ಇರುತ್ತೆ, ಪೇಷಂಟ್ ಹೆಲ್ತ್ ಕೂಡ ಹಾಗೆ ಚೇಂಜ್ ಆಗುತ್ತೆ. ಹಾಗಾಗಿ ಎದುರುಗಡೆ ಕೂತು ಮಾನಿಟರಿಂಗ್ ಮಾಡಿ ಪ್ರತಿ 1 ಅವರ್ಗೆ ಟ್ರೀಟ್ಮೆಂಟ್ ಚಾರ್ಟ್ ಚೇಂಜ್ ಮಾಡ್ಕೊಂತ ಇರೋದೇ ಒಂದು ಬೇರೆ ಆಗ್ತದೆ. ಯಾಕಂದ್ರೆ ನಾವು ಓದಿದ್ದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು 10
ಎಲ್ಲಾನು ಈಗ ಮೆಡಿಸಿನ್, ಸರ್ಜನು, ಗ್ಯಾಸ್ಟ್ರೋ, ಒಂದು 10 ಎಲ್ಲ ಸಬ್ಜೆಕ್ಟ್ ಡಾಕ್ಟರ್ಸ್ ಇರ್ತಾರೆ. ಅವ್ರೆಲ್ಲ ಕೂಡಿ ಟ್ರೀಟ್ ಮಾಡೋದು ಔಟ್ಕಮ್ ಬೇರೆ ಇರುತ್ತೆ. ಇಲ್ಲಿ ನಾವು ಒಂದು 10 ನಿಮಿಷ ಹೋಗಿ ಒಂದು ಟ್ರೀಟ್ಮೆಂಟ್ ಬರೋದು, ಬಂದು ಮತ್ತೆ ರಾತ್ರಿ ಹೋಗೋದು, ಒಂದು ಔಟ್ಕಮ್ ಬೇರೆ ಇರುತ್ತೆ. ಹಾಗಾಗಿ ನಮಗೂ ಅದು ಖುಷಿ ಇರಲಿಲ್ಲ. ಏನಪ್ಪ ಪೇಷಂಟ್, ಆಮೇಲೆ ಪೇಷಂಟ್ ಅಂದ್ರೆ ಮೇಡಮ್ ಕ್ಲಿನಿಕಲ್ ಅಡ್ಮಿಟ್ ಮಾಡ್ಕೊಳ್ಳಿ ಸರ್, ಕ್ಲಿನಿಕಲ್ ಅಡ್ಮಿಟ್ ಮಾಡ್ಕೊಂಡು ನಿಮ್ಮ ಎದುರಿಗೆ 24 ಗಂಟೆ ಇರ್ತೀವಿ. ಅದನ್ನು ಕ್ಲಿನಿಕಲ್ಲಿ ಎಲ್ಲ ರೀತಿ ಪೇಷಂಟ್ ನಮ್ಗೆ ಇಡಕ್ ಬರಲ್ಲ. ಅಂದ್ರೆ ICU, HDU ಪೇಷಂಟ್ ಇರುತ್ತೆ, ICU ಪೇಷಂಟ್ ಇರುತ್ತೆ. ಸೊ ಅದೊಂದು ಚಾಲೆಂಜ್ ಫೇಸ್ ಮಾಡಿದ್ವಿ. ಬಟ್ ಓವರ್ ದ ನೆಕ್ಸ್ಟ್ 2 years 3 years ಪೇಷಂಟ್ ತುಂಬಾ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಅದೊಂದೇ ಗುರಿ ಇಟ್ಕೊಂಡು ನಾವು ಈ ಶ್ರೀ ಆರೈಕೆ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇರುತ್ತೆ, ಎಲ್ಲರ ಹತ್ರ ಇರುತ್ತೆ. ಆದ್ರೆ ಅಲ್ಟಿಮೇಟ್ಲಿ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಪೇಷಂಟ್ ಕೇರ್. ಪೇಷಂಟ್, ನಾವ್ ಹೆಂಗ್ ಪೇಷಂಟಿಗೆ ಒಂದು ರೆಸ್ಪಾಂಡ್ ಮಾಡ್ತೀವಿ, ಅವ್ರು ಹೇಗೆ ನಮಗೆ ಇಷ್ಟಪಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನಮ್ದು ಅಲ್ಟಿಮೇಟ್ ಗುರಿ ಅದಾಗಿದೆ. ನಮ್ಮ ಆಸ್ಪತ್ರೆ ಒಂದು ಮೂಲತಃ ಅಂತ ಬಂದಾಗ ನಾವು ಗ್ಯಾಸ್ಟ್ರೋ ಲಿವರ್ ಅಂತ ಬಂದಾಗ ಒಂದು ಬಾಯಿಯಿಂದ ಹೋಗಿ ಒಂದು ಪೇಷಂಟು ಮೋಷನ್ ಪಾಸ್ ಮಾಡಿರೋವರೆಗೂ ಅದು ಪೂರ್ತಿ ಅಂಗನ ಇನ್ಕ್ಲೂಡ್ ಆಗುತ್ತೆ. ತಿಂದಾಗ ಈಸೋಫೆಗಸ್ ಹೋಗುತ್ತೆ, ಅಲ್ಲಿಂದ ಹೊಟ್ಟೆ ಹೋಗುತ್ತೆ, ಅಲ್ಲಿಂದ ಮುಂದೆ ಬಂದ್ಬಿಟ್ಟು ಇಂಟೆಸ್ಟೈನ್ ಅಂತ ಹೇಳ್ತೀವಿ, ಅದೆಲ್ಲ ಕವರ್ ಆಗಿ ಒಂದು ಏನಿದೆ ಸ್ಟೂಲ್ಸ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಟರ್ಮಲ್ಲಿ, ಅದು ಆಚೆ ಬರುತ್ತೆ. ಇದರ ಜೊತೆ ಲಿವರು, ಪ್ಯಾಂಕ್ರಿಯಾಸು, ಗಾಲ್ ಬ್ಲಾಡರು ಇವೆಲ್ಲ ಪಾರ್ಟ್ ಆಫ್ GI ಸಿಸ್ಟಮ್. ನಾನಿದು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ಪೇಷಂಟಿಗೆ, ನಮ್ಮ ಮುಗ್ಧ ಹಳ್ಳಿ ಜನರಿಗೆ ಇವತ್ತಿಗೂ ಗೊತ್ತಿಲ್ಲ ನನಗೆ ಹೊಟ್ಟೆ ಇದು ಆದರೆ ಯಾರ ಹತ್ರ ಹೋಗಬೇಕು, ಲಿವರ್ ಜಾಯಿಂಟ್ಸ್ ಆದರೆ ಯಾರ ಹತ್ರ ಹೋಗಬೇಕು, ಗಾಲ್ ಸ್ಟೋನ್ಸು ಆಗಲಿ, ಗಾಲ್ ಬ್ಲಾಡರ್ ಕ್ಯಾನ್ಸರ್ ಆಗಲಿ, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗಲಿ, ಸ್ಟಮಕ್ ಕ್ಯಾನ್ಸರ್ ಆಗಲಿ, ಇಂಟೆಸ್ಟೈನ್ ರಿಲೇಟೆಡ್ ಪ್ರಾಬ್ಲಮ್ ಯಾರ ಹತ್ರ ಹೋಗಬೇಕೋ ಗೊತ್ತಿಲ್ಲ. ಸೊ ಹಾಗಾಗಿ ಮೀಡಿಯಾ ಮುಖಾಂತರ ನಮ್ದೆಲ್ಲರಿಗೂ ಒಂದು ಜವಾಬ್ದಾರಿ ಏನಿದೆ ಅಂದರೆ ಆ ಮುಗ್ಧ ಪೇಷಂಟ್ಸಿಗೆ ನಾವು ಮುಟ್ಬಿಟ್ಟು ಈ ಒಂದು ಕಾಯಿಲೆ ನೀವು ಇಂಥ ಡಾಕ್ಟರ್ ಹತ್ರ ಇದೇ ಹಾಸ್ಪಿಟಲ್ಗೆ ಹೋಗ್ಬೇಕಂತ ನಾನು ಇನ್ನೂ ಆದರೂ ಹೇಳ್ತಾ ಇಲ್ಲ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಒಂದು ಒಳ್ಳೆ ಅವ್ರಿಗೆ ಸಲಹೆ ಕೊಡ್ತಾರೆ, ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ಆಗಿ ಕಾರ್ಡಿಯಾಕ್ ಪೇಷಂಟ್ ಬಂದರೆ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಬೆಟರ್. ಸೊ ಅವರಿಗೆ ಒಂದು ಮಾರ್ಗದರ್ಶನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಹಾಸ್ಪಿಟಲ್ ಅಂತ ಬಂದಾಗ ನಾನು ಗ್ಯಾಸ್ಟ್ರೋ ನಾನು ಹೇಳ್ದಂಗೆ ಇವೆಲ್ಲಾನು ಬಾಯಿಂದ ಪೇಷಂಟು ಮೋಷನ್ ಪಾಸ್ ಮಾಡೋವರೆಗೂ ಅದ್ರ ಜೊತೆ ಲಿವರು, ಪ್ಯಾಂಕ್ರಿಯಾಸು, ಗಾಲ್ ಬ್ಲಾಡರ್ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಹೆಪಟೈಟಿಸ್ಸು ಇವೆಲ್ಲನೂ ಇನ್ಕ್ಲೂಡ್ ಆಗುತ್ತೆ. ನಾನು ಬಂದ್ಬಿಟ್ಟು MD ಜನರಲ್ ಮೆಡಿಸಿನ್. ನಂದು ಪೇಷಂಟ್ಸ್ ಏನಂದರೆ ಶುಗರ್ ಆಗಲಿ, BP ಆಗಲಿ, ಯಾವುದೇ ಇನ್ಫೆಕ್ಷನ್ಸ್ ಆಗಲಿ ನಾವು ಇದನ್ನೆಲ್ಲ ಟ್ರೀಟ್ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಿನಂದರೆ ನಾನು ಒಂದು ಫುಲ್ ಫ್ಲೆಡ್ಜ್ ಇಂಟೆನ್ಸಿವ್ ಕೇರ್ ಯೂನಿಟ್ನ ನಾನು ನಡೆಸ್ತೀನಿ. ಅಂದರೆ ಒಂದು ICU ಅಲ್ಲಿ ಪೇಷಂಟ್ ಇರಬೇಕಾದ್ರೆ ಪ್ರತಿಯೊಂದು ನನ್ನ ಜವಾಬ್ದಾರಿ. ಹಾಗಾಗಿ ಇವೆರಡು ಸಬ್ಜೆಕ್ಟು ನಮ್ಮದು ಒಂದು ಕೋರ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಮಲ್ಟಿ ಯಾಕೆ ಇಟ್ಟಿದ್ದೀರಾ ಅಂತ ಕೇಳಿದ್ರೆ, ಒಂದು ಲಿವರ್ ಕಾರಣದಿಂದ ಅಡ್ಮಿಟ್ ಆದಾಗ ಅವನಿಗೆ ಎನಿ ಟೈಮು ಒಂದು ಹಾರ್ಟ್ ಇನ್ವಾಲ್ವ್ಮೆಂಟ್ ಕೂಡ ಆಗ್ಬೋದು, ಒಂದು ಬ್ರೈನ್ ಇನ್ವಾಲ್ವ್ಮೆಂಟ್ ಕೂಡ ಆಗ್ಬೋದು. ಅದು ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಕಿಡ್ನಿ ಇನ್ವಾಲ್ವ್ಮೆಂಟು ಆಗ್ಬೋದು. ಹೀಗಾದಾಗ ನಮಗೆ ಯಾವಾಗ್ಲೂ ಆ ಸ್ಪೆಷಲಿಸ್ಟು ಬೇಕಾಗಬೇಕು. ಅವ್ರಿಗೆ ಕರೆಸಿ ಅವ್ರ ಸಲಹೆ ತಗೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಲಿಕ್ಕೆ ನಾವು ಒಂದು ಮಲ್ಟಿ ಸ್ಪೆಷಾಲಿಟಿನ ಆ್ಯಡ್ ಮಾಡಿದ್ದೇವೆ. ಎಲ್ಲ ಗುಲ್ಬರ್ಗಲ್ಲಿ ಮಲ್ಟಿ ಸ್ಪೆಷಾಲಿಟಿ ಇದೆ. ಆದರೆ ಯಾಕೆ ಮಾಡ್ತಾರೆ ಅಂದರೆ, ಒಂದು ಪೇಷಂಟ್ ಅಡ್ಮಿಟ್ ಆದಾಗ ಎಲ್ಲಾನು ಸಬ್ಜೆಕ್ಟ್ ಇರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಒಂದೇ ಡಾಕ್ಟರ್ ಒಂದು ಟ್ರೀಟ್ ಮಾಡೋಕ್ಕಾಗಲ್ಲ, ಅದು ಒಂದು ಕಂಬೈನ್ ಎಫರ್ಟ್. ಹಾಗಾಗಿ ಎಲ್ಲರೂ ಇನ್ವಾಲ್ವ್ ಆಗಿ ಒಂದು ಪೇಷಂಟಿಗೆ ಟ್ರೀಟ್ ಮಾಡೋದ್ರಿಂದ ಅದನ್ನು ಮಲ್ಟಿ ಸ್ಪೆಷಾಲಿಟಿ ಅಂತ ಇಟ್ಟಿದ್ದೇವೆ. ಈಗ ನಾವು ಸನ್ಮಾನ್ಯ ನಮ್ಮದು ಡಿಗ್ರಿ ಸರ್ಜನ್ ಆಗಿ ಒಂದು ಸಚಿವರು ಡಾಕ್ಟರ್ ಪ್ರಿಯಾಂಕರ್ಗೆ ಸಭೆಗೆ ಪಾರ್ಟ್ ಫಾರ್ ಇನಾಗ್ರೇಷನ್. ಆಮೇಲೆ ಡಾಕ್ಟರ್ ಇನ್ವಿಟೇಷನ್ ಪ್ರಿಯಾಂಕರ್ಗೆ ಸಭೆ ಆದಮೇಲೆ ನಮ್ಮದು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಬರ್ತಾ ಇದ್ದಾರೆ ಇನಾಗ್ರೇಷನ್ಗೆ. ಆಮೇಲೆ ನಮ್ಮದು ಸನ್ಮಾನ್ಯ ಸಣ್ಣ ದರ್ಶನ ಸರ್ ಬರ್ತಾ ಇದ್ದಾರೆ ಇನಾಗ್ರೇಷನ್ಗೆ. ಆಮೇಲೆ ಒಂದು ಈಶ್ವರ್ ಖಂಡ್ರೆ ಸರ್ ಬರ್ತಾ ಇದ್ದಾರೆ. ಇದಾಗಿ ಬಿಟ್ಟು ಮತ್ತೆ ಚೀಫ್ ಗೆಸ್ಟ್ ಅಲ್ಲಿ ಒಂದು ಗಣೇಶ್ ಫಾತಿಮಾ ಮೇಡಮ್ ಅವರಿದ್ದಾರೆ. ಒಂದು ರಾಜಶೇಖರ್ ಪಾಟೀಲ್ ಸರ್ ಎಕ್ಸ್ ಇನ್ನೊಬ್ಬ ನೆಕ್ಸ್ಟ್ ಮಿನಿಸ್ಟರು. ಆಮೇಲೆ ಅಲ್ಲಪ್ರಭು ಪಾಟೀಲ್ ಸರ್ ಬರ್ತಾ ಇದ್ದಾರೆ. ಇದು ನಮ್ಮದು ಬಸವರಾಜ್ ಮತ್ತಿಮೂರ್ತಿ ಸರ್ ಬರ್ತಾ ಇದ್ದಾರೆ. ಆಮೇಲೆ ನಮ್ಮದು ಸಚಿನ್ ನಮೋಸಿ ಸರ್ ಪ್ರೆಸಿಡೆಂಟ್ NLC. ಆಮೇಲೆ BG ಪಾಟೀಲ್ ಸರ್ ಅವರು. ಆಮೇಲೆ ನಮ್ಮದು ದತ್ತಾತ್ರೇಯ ಪಾಟೀಲ್ ದೇವರು ಅಪ್ಪುಗೌಡ ಸರ್ ಬರ್ತಾ ಇದ್ದಾರೆ. ನಮ್ಮದು ರಾಜ್ಕುಮಾರ್ ಪಾಟೀಲ್ ತೇಜೂರು ಅವರು. ಆಮೇಲೆ ನಮ್ಮ ಬೇರೆಯವರು ಮೇಡಮ್ ಮಸಾ ಜಾನಿ ಅವರು ಅವ್ರಿಗೂ ಬರ್ತಾ ಇದ್ದಾರೆ. ಸದ್ಯಕ್ಕೆ ಇಷ್ಟು ಜನಕ್ಕೆ ಆಹ್ವಾನ ಮಾಡ್ತೀನಿ.